ಇನ್ನು ಲೆಬನಾನ್ನಲ್ಲೂ ಕೂಡ ಕದನ ವಿರಾಮಕ್ಕೆ ಇರಾನ್ ಪಟ್ಟು ಹಿಡಿದಿದೆ. ಇದೇ ಕಾರಣದಿಂದಲೇ ಅವರು ಹೊರ್ಮುಜ್ ಜಲಸಂಧಿಯನ್ನು ಯಾವುದೇ ಕಾರಣಕ್ಕೂ ಓಪನ್ ಮಾಡಲಿಲ್ಲ. ಲೆಬನಾನ್ ಮೇಲೆ ದಾಳಿ ಮುಂದುವರೆದ್ರೆ ನಾವು ಯಾವುದೇ ಕಾರಣಕ್ಕೂ ಮಾತುಕತೆ ಮಾಡಲ್ಲ. ಎಲ್ಲಿ ತನಕ ನೀವು ಯುದ್ಧ ಮಾಡಿದಿರೋ ಅಲ್ಲಿ ತನಕ ನಾವು ಸಭೆಯಲ್ಲಿ ಪಾಲ್ಗೊಳ್ಳಲ್ಲ. ತಕ್ಷಣಕ್ಕೆ ಲೆಬನಾನ್ ಮೇಲಿನ ದಾಳಿಯನ್ನು ನಿಲ್ಲಿಸಬೇಕು ಇಸ್ರೇಲ್. ದಾಳಿ ನಿಲ್ಲಿಸಿದರೆ ಮಾತ್ರ ಮುಂದಿನ ಮಾತುಕತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಮಾತುಕತೆ ಮಾಡಲ್ಲ. ತುಂಬ ಸ್ಪಷ್ಟವಾಗಿ ಇರಾನ್ ಹೇಳ್ತಾ ಇದೆ. ಅಂಥದ್ರಲ್ಲಿ ಇವರು ನಿಲ್ಲಿಸ್ತಾರೆ ಯುದ್ಧವನ್ನು. ಹೀಗಾಗಿ ನಿರಂತರವಾಗಿ ಕ್ಷಿಪಣಿ ದಾಳಿ ನಡೀತಾ ಇದೆ. ಅದರಲ್ಲೂ ರಾಜಧಾನಿ ಬೈರೂತ್ ಸೇರಿದಂತೆ ಲೆಬನಾನ್ನ ಹಲವೆಡೆ 106 ಜನ ಸತ್ತಿದ್ದಾರೆ. 303 ಮಂದಿ ಸತ್ತಿರಬಹುದು. 1500ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಇರಾನ್ ಇನ್ನಷ್ಟು ಆಕ್ರೋಶಗೊಂಡಿದೆ. ಲೆಬನಾನ್ ಮೇಲೆ ನೀವು ಯುದ್ಧ ನಿಲ್ಲಿಸ್ತಿಲ್ಲ ಅಂತಂದರೆ ಸುಮ್ಮನಿರಲ್ಲ ಅಂತ ಕೂಡ ಗುಟ್ರ ಹಾಕಿದೆ. ಮುಜ್ತಬಾ ಖಮನಿ ಕಿಡಿಕಾರಿದ್ದಾರೆ ಅಂತ ಒಂದು ಪೋಸ್ಟ್ ಹಾಕಿದ್ದಾರೆ. 106 ಮುಗ್ಧ ಮಕ್ಕಳು ಮಹಿಳೆಯರು ಸತ್ತಿದ್ದಾರೆ. ನೀವೇ ಅವರ ಸಾವಿಗೆ ಕಾರಣ, ನಿಮ್ಮನ್ನು ನಾವು ಸುಮ್ಮನೆ ಬಿಡಲ್ಲ, ನಿಮಗೆ ತಕ್ಕ ಪಾಠ ಕಲಿಸ್ತೀವಿ. ಸತ್ತಿರುವಂಥ ಮಕ್ಕಳು, ದಾಳಿಗೆ ಬಲಿಯಾದಂಥ ಮಕ್ಕಳುಗಳನ್ನು ತೋರಿಸ್ತಾ ಇದ್ದೀವಿ. ಇಂಥ ವೇಸ್ಟ್ ಮಕ್ಕಳುಗಳು ಸತ್ತುಬಿಟ್ವು. 106 ಮುಗ್ಧ ಮಕ್ಕಳು ಮಹಿಳೆಯರು. ಹೀಗಾಗಿಯೇ ನಿಲ್ಲಿಸಲಿಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನಿರಲ್ಲ. ನಾವು ನಿಮ್ಮ ಮೇಲೆ ಯುದ್ಧ ಮಾಡುವಂಥದ್ದು ನಿಶ್ಚಿತ. ಮುಗ್ಧರನ್ನು ನೀವು ಎಲ್ಲಿ ತನಕ ಕೊಲ್ತಿರೋ ಅಲ್ಲಿ ತನಕ ನಾವು ಸುಮ್ಮನಿರಲ್ಲ. ಯಾವುದೇ ಕಾರಣಕ್ಕೂ ಮಾತುಕತೆ ನಡೆಸಲ್ಲ. ಇದು ಲೆಬನಾನ್ ಮೇಲಿನ ದಾಳಿಯನ್ನು ಬೇರೆ ಬೇರೆ ರಾಷ್ಟ್ರಗಳು ಕೂಡ ಖಂಡಿಸಿವೆ, ವಿಶ್ವಸಂಸ್ಥೆ ಕೂಡ ಖಂಡಿಸಿದೆ. ಇನ್ನು ಅದಕ್ಕೆ ಟ್ರಂಪ್ ಕೂಡ ಬೇಸರಗೊಂಡಿದ್ದಾರಂತೆ. ಲೆಬನಾನ್ ಮೇಲಿನ ದಾಳಿ ನಿಲ್ಲಿಸಿ ಅಂತ ಟ್ರಂಪ್ ಆಗ್ರಹಿಸಿದ್ದಾರೆ. ಫೋನ್ ಮುಖಾಂತರ ಕೂಡ ಮಾತಾಡಿದಾರಂತೆ ನೇತನ್ಯಾಹುಗೆ, ಯಾವುದೇ ಕಾರಣಕ್ಕೂ ಯುದ್ಧ ಮಾಡಬೇಡಿ ಅಂತ. ಆದರೆ ನೇರವಾಗಿ ಇಸ್ರೇಲ್ ಅಧ್ಯಕ್ಷರು ಹೇಳಿರುವಂಥ ಮಾತು, ಹೆಜ್ಬುಲ್ಲಾ ವಿರುದ್ಧ ಮಾತ್ರ ನಮ್ಮ ಆಕ್ರೋಶ. ಅವರು ನಮ್ಮವ್ರನ್ನ ಕೊಲ್ತಾರೆ, ನಾವು ಅವ್ರನ್ನ ಹೆಂಗೆ ಬಿಡ್ಲಿಕ್ಕೆ ಸಾಧ್ಯ? ಹೆಜ್ಬುಲ್ಲಾ ಸಂಘಟನೆಯನ್ನು ಸಂಪೂರ್ಣವಾಗಿ ಅಳಿಸಿ ಹಾಕುವ ತನಕ ನಾವು ಈ ಯುದ್ಧವನ್ನು ನಿಲ್ಲಿಸಲ್ಲ. ನೋಡಿ, ಒಂದು ರಾಷ್ಟ್ರ, ಒಂದು ಪುಟ್ಟ ರಾಷ್ಟ್ರ ಎಷ್ಟರ ಮಟ್ಟಿಗೆ ತನ್ನ ಮಾತನ್ನು ನಡೆಸುತ್ತೆ ನೋಡಿ. ಎಷ್ಟರ ಮಟ್ಟಿಗೆ ನೀವು ಖುದ್ದು ಅಮೆರಿಕ ಅಧ್ಯಕ್ಷರು ಫೋನ್ ಮಾಡಿ ಹೇಳಿದ್ರು ಕೂಡ ಇಸ್ರೇಲ್ ಇದೇ ಉತ್ತರ, ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ. ಹೀಗಾಗಿ ಅವ್ರು ಯಾರು ಏನು ಹೇಳಿದ್ರು ಕೂಡ ಬಗ್ತಾ ಇಲ್ಲ. ಹೀಗಾಗಿ ಮಾತುಕತೆ ಅನ್ನುವಂಥದ್ದು ಮುಂದಕ್ಕೆ ಹೋಗ್ತಾ ಇಲ್ಲ. ಹೊರ್ಮುಜ್ ಓಪನ್ ಆಗ್ತಾ ಇಲ್ಲ. ಇನ್ನು ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ಇಸ್ರೇಲ್ ದಾಳಿಗೆ ವಿರೋಧ ವ್ಯಕ್ತವಾಗಿದೆ. 80 ರಾಷ್ಟ್ರಗಳು ಖಂಡಿಸಿವೆ. ಇನ್ನು ವಿಶ್ವಸಂಸ್ಥೆಯ ಶಾಂತಿ ಪಾಲಕರು ಒಂದು 3 ಜನ ಸತ್ತಿದ್ದಾರಂತೆ, ಅದಕ್ಕೂ ಕೂಡ ಆಕ್ರೋಶ ವ್ಯಕ್ತವಾಗಿದೆ. ಸುಮಾರು 80 ರಾಷ್ಟ್ರಗಳು ಇಸ್ರೇಲ್ನ ಈ ನಡೆಯನ್ನು ಖಂಡಿಸಿವೆ. ಇನ್ನು ಲೆಬನಾನ್ ಇಸ್ರೇಲ್ ಕದನ ವಿರಾಮಕ್ಕೆ ಏನಾದರೂ ಮುಹೂರ್ತ ಇಡಬೇಕು ಅಂತ ನೋಡ್ತಾ ಇದ್ದಾರಾ? ಅಮೆರಿಕ ನಾನು ಕರೆಯೋ ತನಕ ಒಂದಿಷ್ಟು ಹೊಡಿತಾ ಇರು, ನಾನು ಕರೆದಾದ್ಮೇಲೆ ನಿಲ್ಲಿಸ್ಬಂತಿ, ಈ ರೀತಿಯ ಮನೋಭಾವನೆ. ಚಿವುಟೋದು ಅದೇ, ತೂಗೋದು ಅದೇ. ಈಗ ನೋಡಿ, ಲೆಬನಾನ್ ಇಸ್ರೇಲ್ ಕದನ ವಿರಾಮಕ್ಕೆ ಇವರೇ ಮುಹೂರ್ತ ಇಡೋದು, ಇನ್ಯಾರೂ ಯಾವುದೇ ಕಾರಣಕ್ಕೂ ದಾಳಿ ಮಾಡಬಾರ್ದು ಅಂತ ಹೇಳೋದು, ಅಲ್ಲಿ ಯುದ್ಧ ನಿಲ್ತು ಅನ್ನೋ ರೀತಿಯಲ್ಲಿ ಆಗೋದು. ಇಲ್ಲ ಅಂತಂದರೆ ಎಲ್ಲ ಸೇರ್ಕೊಂಡು ಮತ್ತೊಂದು ಸರಿ ಮುಗಿಬೀಳೋದು. ಇದು ಅಮೆರಿಕದ ಮನೋಭಾವನೆ. ಮುಂದಿನ ವಾರ ಕದನ ವಿರಾಮದ ಬಗ್ಗೆ ಚರ್ಚೆ ಮಾಡ್ತಾರಂತೆ. ವಾಷಿಂಗ್ಟನ್ನಲ್ಲಿ ಇದಕ್ಕೋಸ್ಕರ ಒಂದು ಟೈಮ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಇನ್ನು ವಿಶ್ವಸಂಸ್ಥೆ ಅದು ಇದೆಯೋ ಸತ್ತಿದೆಯೋ ನೋಡಬೇಕು. ಯಾಕಂದರೆ ವಿಶ್ವಸಂಸ್ಥೆ ಅನ್ನುವಂಥದ್ದು ಇದೆಯಾ, ಇದ್ದರೆ ಅದು ಯಾರ ಕೈಗೊಂಬೆ? ಕೋವಿಡ್ ಟೈಮಲ್ಲಿ ಅವರು ಚೀನಾದ ಪ್ರಭಾವ ಮಾತಾಡಿದ್ರು. ಅವರಿರೋದು ಅವರು ವ್ಯವಹಾರ ವಹಿವಾಟುಗಳು ಜೊತೆಗೇನು ಅಂದರೆ ಅವ್ರಿಗೆ ಎಲ್ಲ ಬೆಂಬಲ ಸಿಗ್ತಿರುವಂಥದ್ದು ಅಮೆರಿಕ.
ಈಗ ಅಮೆರಿಕದವರು ಕೂಡ ಒಂದೊಂದೇ ನಾವು ಕೊಡುವಂಥ ಹೆಲ್ಪ್ಗಳನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗುಟ್ರಸ್ ಒಂದು ಗೂಟ್ರ್ ಹಾಕಿದ್ದಾರೆ. ಯಾರು ಕೇಳ್ತಾರೆ ಇವ್ರ ಮಾತನ್ನು? ಇಸ್ರೇಲ್ ನಡೆಸ್ತಿರುವಂಥ ದಾಳಿ ಪ್ರಾದೇಶಿಕ ಶಾಂತಿಗೆ ಬೆದರಿಕೆ, ಇರಾನ್ ಅಮೆರಿಕ ಶಾಂತಿ ಮಾತುಕತೆಗೂ ಕೂಡ ತಡೆ ಒಡ್ತಾ ಇದೆ. ಇದು ಗುಟ್ರಸ್ ಹೇಳುವಂಥ ಮಾತು. ಇದು ಹೇಳ್ತಾನೆ ಇರುತ್ತೆ. ವಿಶ್ವಸಂಸ್ಥೆಯನ್ನು ಯಾರೂ ಕೂಡ ಲೆಕ್ಕಕ್ಕೆ ಹಿಡಿತಾ ಇಲ್ಲ, ಅಷ್ಟರ ಮಟ್ಟಿಗೆ ಆಗಿದೆ ಅದರ ಸ್ಥಿತಿ. ಇನ್ನೊಂದು ಕಡೆಗೆ ಯಾರೇ ಪ್ರಯತ್ನ ಪಟ್ಟರೂ ಕೂಡ ಇಸ್ರೇಲ್ ತನ್ನ ಯುದ್ಧವನ್ನು ನಿಲ್ಲಿಸ್ತಿಲ್ಲ, ನಿರಂತರವಾಗಿ ಲೆಬನಾನ್ ಮೇಲೆ ದಾಳಿ ಮಾಡ್ತಾನೇ ಇದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ನಡಿಬೇಕಾದಂಥ ಮಾತುಕತೆ ಅಲ್ಲಿಗೆ ನಿಂತಿದೆ, ಅದು ಮುಂದಕ್ಕೆ ಹೋಗಿದೆ. ಜೊತೆಗೇನು ಅಂದರೆ ಈಗ ಈ ಎರಡೂ ದೇಶಗಳು ಇಸ್ರೇಲ್ ದಾಳಿ ನಿಲ್ಲಿಸಬೇಕು ಅಂತಂತಂದರೆ ಅವ್ರ ಜೊತೆಗೂ ಕೂಡ ಒಂದು ಶಾಂತಿ ಒಪ್ಪಂದ ಮಾಡಿಸ್ಬೇಕು ಅಂತ ಅಮೆರಿಕ ಪ್ರಯತ್ನ ಪಡ್ತಾ ಇದೆ. ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ಮಾತುಕತೆ ನಡೆಸಬೇಕು ಅಂತ. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಯುದ್ಧ ನಿಂತಿದೆ, ಆದರೆ ಇನ್ನೂ ಕೂಡ ಮತ್ತೆ ಯುದ್ಧ ಆಗಬಹುದು ಅನ್ನುವಂಥ ಆತಂಕ ಇದೆಯಲ್ಲ, ಅದು ಹಾಗೆಯೇ ಇದೆ. ಯಾಕಂದರೆ ಏನು ಫಿಕ್ಸ್ ಆಗಿತ್ತು ಇಸ್ಲಾಮಾಬಾದ್ನಲ್ಲಿ ಮಾತುಕತೆ, ಆ ಮಾತುಕತೆ ಮುಂದಕ್ಕೆ ಹೋಗಿದೆ. ಅದು ಯಾವಾಗ ಆಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂದರೆ ಈ ರೀತಿ ಪ್ರತಿ ದಾಳಿಗಳು ಆಗ್ತಾನೇ ಇವೆ. ಹೀಗಾಗಿ ಏನು ಅಂದರೆ ಇಸ್ರೇಲ್ ತನ್ನ ದಾಳಿಯನ್ನು ನಿಲ್ಲಿಸೋ ತನಕ ನಾವು ಯಾವುದೇ ಕಾರಣಕ್ಕೂ ಮಾತುಕತೆ ಮಾಡಲ್ಲ ಅಂತ ಇರಾನ್ ತುಂಬ ಸ್ಪಷ್ಟವಾಗಿ ಹೇಳಿರೋದು. ಹೀಗಾಗಿ ಹರ್ಮುಜ್ ಕೂಡ ಓಪನ್ ಆಗದೇ ಇರುವಂಥದ್ದು. ಇದೆಲ್ಲದರ ಜೊತೆಗೆ ಅಮೆರಿಕ ತನ್ನ ಪ್ರಯತ್ನವನ್ನು ತಾನು ಮಾಡ್ತಾ ಇರೋದು. 80 ರಾಷ್ಟ್ರಗಳು ಇದನ್ನು ಪ್ರತಿಭಟಿಸಿವೆ, ಈ ರೀತಿ ಇಸ್ರೇಲ್ ದಾಳಿ ಮಾಡಬಾರ್ದು ಅಂತ. ಇದೆಲ್ಲದರ ನಡುವೆ ಇಸ್ರೇಲ್ ತನ್ನ ದಾಳಿಯನ್ನು ನಿರಂತರವಾಗಿ ಮುಂದುವರಿಸಿದೆ. ಏನಂತೀರಿ? ರಂಗನಾಥ್, ಈ ಒಂದು ದಾಳಿಯಲ್ಲಿ ಪ್ರಮುಖವಾಗಿ ಇಸ್ರೇಲ್ ನಿರಂತರವಾಗಿ ಲೆಬನಾನ್ ಮತ್ತು ಹೆಜ್ಬುಲ್ಲಾ ಮೇಲೆ ಮಾಡ್ತಾ ಇರುವಂಥ ದಾಳಿಯಲ್ಲಿ ಕೇವಲ ಅಂತಾರಾಷ್ಟ್ರೀಯ ಮಟ್ಟದ ವಾರ್ ಪೀಸ್ ಅಷ್ಟೇ ಅಲ್ಲ, ಸೀಸ್ ಫೈರ್ ಅಷ್ಟೇ ಅಲ್ಲ, ರಾಜಕಾರಣ ಅಷ್ಟೇ ಅಲ್ಲ, ಸ್ಥಳೀಯ ಜಿಯೋ ಪೊಲಿಟಿಕ್ಸ್ ಜೊತೆಗೆ ಇಸ್ರೇಲ್ ದೇಶದ ಆಂತರಿಕ ರಾಜಕೀಯ ಕೂಡ ಇದರಲ್ಲಿ ಒಳಗೊಂಡಿದೆ. ನಿಮಗೆ ನೆನಪಿರ್ಬೋದು, ಯಾವಾಗ ಸೀಸ್ ಫೈರ್ ಘೋಷಣೆ ಆಯಿತು ಆ ಒಂದು ಸಂದರ್ಭದಲ್ಲಿ ಇಸ್ರೇಲ್ನಲ್ಲಿ ಪ್ರಮುಖವಾಗಿ ನೆತನ್ಯಾಹು ವಿರುದ್ಧ ಅಲ್ಲಿನ ಕೆಲವೊಂದಿಷ್ಟು ಪ್ರತಿಪಕ್ಷ ನಾಯಕರು ನೇರವಾಗಿಯೇ ಆರೋಪ ಮಾಡಿದರು. ಈ ಒಂದು ಸೀಸ್ ಫೈರ್ನಲ್ಲಿ ಅಮೆರಿಕ ಇಸ್ರೇಲನ್ನು ಗಣನೆಗೂ ಕೂಡ ತೆಗೆದುಕೊಂಡಿಲ್ಲ, ನೇರವಾಗಿ ಅವರೇ ಸೀಸ್ ಫೈರ್ ಅನ್ನು ಮಾಡಿದ್ದಾರೆ, ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಇಸ್ರೇಲ್ ಹಿಸ್ಟೋರಿಕಲಿ ಐತಿಹಾಸಿಕವಾಗಿ ಇಂಥ ಒಂದು ದೊಡ್ಡ ಹಿನ್ನಡೆಯನ್ನು ಅನುಭವಿಸಿಲ್ಲ ಅನ್ನುವ ಮಾತನ್ನು ಅಲ್ಲಿನ ಪ್ರತಿಪಕ್ಷ ನಾಯಕರು ಹೇಳಿದರು. ಅದಾದ ಬಳಿಕ ನಿರಂತರವಾಗಿ ನೆತನ್ಯಾಹು ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್, ಇಸ್ರೇಲ್ ಸೇನೆ ಕೊಡ್ತಾ ಇರುವಂಥ ಸ್ಟೇಟ್ಮೆಂಟನ್ನು ಗಮನಿಸ್ತಾ ಇದ್ದಾರೆ. ಮೊದಲನೇದಾಗಿ ಅವರು ಹೇಳಿದ್ದು, ಯಾವುದೇ ಕಾರಣಕ್ಕೂ ಈ ಯುದ್ಧ ವಿರಾಮ ಲೆಬನಾನ್ಗೆ ಅನ್ವಯ ಆಗಲ್ಲ ಅನ್ನುವಂಥದ್ದು ಪಾಯಿಂಟ್ ನಂಬರ್ 1 ಮೊದಲೇ ಹೇಳಿದರು. ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ನೇರವಾಗಿ ಟ್ವೀಟ್ ಮಾಡಿದರು, ಲೆಬನಾನ್ ಸೇರಿದಂತೆ ಎಲ್ಲ ಕಡೆಯೂ ಕೂಡ ಯುದ್ಧ ವಿರಾಮ ಇದೆ ಅಂತ. ಬಟ್ ಇಸ್ರೇಲ್ ಅದನ್ನು ಅಲ್ಲಗೆಳಿತು. ಅದಾದಮೇಲೂ ಕೂಡ, ಅಂದರೆ ಈ ಯುದ್ಧ ವಿರಾಮ ಘೋಷಣೆ ಆಗಿ ಟ್ರಂಪ್ ಅವರ ಪತ್ರಿಕಾಗೋಷ್ಠಿ ಆದಮೇಲೂ ಕೂಡ ಮತ್ತೆ 2ನೇ ಸುತ್ತಿನ ದಾಳಿ ಆಯಿತು. ಜೊತೆಗೆ ಇರಾನ್ ಕೂಡ ನನ್ನ ಮೇಲೆ ದಾಳಿ ಮಾಡಿದೆ ಅಂತ ಇಸ್ರೇಲ್ ಒಂದು ನೆಪವನ್ನು ಕೂಡ ಮುಂದಿಟ್ಕೊಂಡು ನಿರಂತರವಾಗಿ ಆರೋಪ ಮಾಡ್ತಾರೆ. ಡ್ರೋನ್ ದಾಳಿ ಆಯಿತು, ನಮ್ಮ ಮೇಲೆ ಮತ್ತೆ ಕ್ಷಿಪಣಿ ದಾಳಿ ಆಯಿತು ಅಂತ ಇಸ್ರೇಲ್ ಕೂಡ ಕ್ಲೈಮ್ ಮಾಡಿದೆ. ಹೀಗಾಗಿ ಇಸ್ರೇಲ್ ಇಲ್ಲಿನ ಜಿಯೋ ಪೊಲಿಟಿಕ್ಸ್ ಅನ್ನು ನೋಡ್ತಾ ಆದರೆ ಇಸ್ರೇಲ್ ಖಂಡಿತವಾಗ್ಲೂ ಸಂಪೂರ್ಣವಾಗಿ ಯುದ್ಧ ವಿರಾಮದ ಕಡೆಗೆ ಇಲ್ಲ. ಯಾಕೆಂದ್ರೆ ಅವರಿಗೆ ಒಂದು ಅಸ್ತಿತ್ವದ ಪ್ರಶ್ನೆ. ಪುಟ್ ಟುಗೆದರ್ ಸಂಪೂರ್ಣವಾಗಿ ಇಸ್ರೇಲ್ನ ಪಾಪ್ಯುಲೇಷನ್ ಅನ್ನು ನೋಡ್ತಾ ಇದ್ದಾರೆ. ಸದ್ಯಕ್ಕೆ ಇನ್ನೂ ಕೂಡ ಅವರು ಸ್ಲೋ ಮೆಥಡ್ಗೆ ಹೋದರೆ ಅಥವಾ ಸ್ಲೋ ವಾರ್ ಪೀಸ್ಗೆ ಹೋದರೆ ಖಂಡಿತವಾಗ್ಲೂ ಅವರಿಗೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು ಅವರ ಸ್ಟ್ರಾಟಜಿಕಲಿ. ಹಿಂದೆ ಕೂಡ ಇದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾತನಾಡಿದ್ದಾರೆ, ಅಲ್ಲಿನ ಮಿಲಿಟರಿ ಎಕ್ಸ್ಪರ್ಟ್ಸ್ಗಳು ಕೂಡ ಮಾತನಾಡಿದ್ದಾರೆ. ಜೊತೆಗೆ ಇಸ್ರೇಲ್ನ ಯುದ್ಧ ಪ್ರಾಕ್ಟೀಸನ್ನು ನೋಡ್ತಾ ಇದ್ದಾರೆ ರಂಗನಾಥ್, ಯಾವಾಗಲೂ ಕೂಡ ದಾಳಿಯನ್ನು ಅಲ್ಲಿಗೆ ಬಿಟ್ಟು ಬರಲ್ಲ. ನಿರಂತರವಾಗಿ ಒಂದ್ಸರಿ ಯುದ್ಧ ಆರಂಭವಾದರೆ ಅದನ್ನು ಲಾಜಿಕಲ್ ಲ್ಯಾಂಡ್ಗೆ ತೆಗೆದುಕೊಳ್ಳುವುದು ಅಥವಾ ಶತ್ರುವನ್ನು ದಿನೇ ದಿನೇ ವೀಕ್ ಮಾಡುವಂಥದ್ದು ಮೊದಲಿಂದಲೂ ಇರುವಂಥ ಮೊಸಾದ್ ಮತ್ತು ಅಲ್ಲಿನ IDF ಇರುವಂಥ ಒಂದು ಸ್ಟ್ರಾಟಜಿ. ಆದರೆ ಇರಾನ್ನಲ್ಲಿ ಆಬ್ಜೆಕ್ಟಿವ್, ಅದರ ಯುದ್ಧದ ಉದ್ದೇಶ ಸಂಪೂರ್ಣವಾಗಿ ಈಡೇರಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಜೊತೆಗೆ ಇನ್ನಷ್ಟು ಬಿಕ್ಕಟ್ಟು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಇದನ್ನು ಹೀಗೆ ಬಿಟ್ಟರೆ, ಅಂದರೆ ಮಧ್ಯಪ್ರಾಚ್ಯದಲ್ಲಿ ಈಗಿರುವಂಥ ಪರಿಸ್ಥಿತಿನ ಹೀಗೆ ಬಿಟ್ಟರೆ ಇರಾನ್ ಮಧ್ಯಪ್ರಾಚ್ಯದ ಹೊಸ ನಾಯಕನಾಗಿ ಹೊರಮುವಂಥ ಆತಂಕ ಸಹಜವಾಗಿ ಇಸ್ರೇಲ್ಗಿರುತ್ತೆ. ಈ ಎಲ್ಲ ಕಾರಣಕ್ಕೋಸ್ಕರ ಇಸ್ರೇಲ್ ಕೂಡ ಆಂತರಿಕವಾಗಿ ಕೂಡ ಸಾಕಷ್ಟು ಅಲ್ಲಿನ ಪೊಲಿಟಿಕ್ಸ್ ಇರ್ಬೋದು, ಜೊತೆಗೆ ಮಿಲಿಟರಿ ಸ್ಟ್ರಾಟಜಿ ಇರ್ಬೋದು, ಈ ಎಲ್ಲ ಕಾರಣಗಳಿಂದ ಮತ್ತೆ ಸ್ಟ್ರೈಕ್ ಮಾಡ್ತಾ ಇದೆ. ಹೀಗಾಗಿ ಈ ಯುದ್ಧ ವಿರಾಮ ಅಥವಾ ಸೋ ಕಾಲ್ಡ್ ಯುದ್ಧ ವಿರಾಮ ಏನಿದೆ ಅದು ಎಷ್ಟರ ಮಟ್ಟಿಗೆ ಗಟ್ಟಿ ಇದೆ, ಅದೇ ದೊಡ್ಡ ಪ್ರಶ್ನೆ ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.